ವರ್ಷವನ್ನ ಸ್ವಾಗತಿಸಲು ರಾಜ್ಯದ ರಾಜಧಾನಿ ಬೆಂಗಳೂರು ಮದುವಣಾಗಿತ್ತಂತೆ ಸಿಂಗರಗೊಂಡಿದೆ. ಅದರಲ್ಲೂ ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್ MG ರಸ್ತೆ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಇಂದಿರಾನಗರ ಇರ್ಬೋದು, ಹೀಗೆ ಸಾಕಷ್ಟು ಕಡೆಗಳಲ್ಲಿ ಬೆಂಗಳೂರು ಮದುವಣಾಗಿತ್ತಂತೆ ಸಿಂಗರಗೊಂಡಿರುವಂಥ ಒಂದು ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಅದರಲ್ಲೂ MG ರಸ್ತೆಯ ಒಂದು ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ವಿದ್ಯುತ್ ದೀಪಗಳನ್ನು ಅಲಂಕಾರಿಕವಾಗಿ ಬಳಸಲಾಗಿದೆ. ಹಾಗೆಯೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯದಿಂದ ಜೊತೆಗೆ ರಾಜ್ಯದ ಹೊರಭಾಗಗಳಿಂದಲೂ ಕೂಡ ಸಾಕಷ್ಟು ಜನ ಬಂದು ಈ ಒಂದು ಬೆಂಗಳೂರಿನಲ್ಲಿ ಒಂದು ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಬರುವಂತಹ ಒಂದು ಪಾರ್ಟಿ ಪ್ರಿಯರ್ ಇರ್ಬೋದು, ಜೊತೆಗೆ ಇಲ್ಲಿ ಬರುವಂತಹ ಗ್ರಾಹಕರ ಮೇಲೆ ಕಣ್ಣಿಡೋದಕ್ಕಾಗಿ ಒಂದು BBMP ಜೊತೆಗೆ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಕಡೆಗಳಲ್ಲಿ CCTVಗಳನ್ನು ಕೂಡ ಅಳವಡಿಸಲಾಗಿದೆ. ಹಾಗೆಯೇ ಇಲ್ಲಿ ಒಂದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಹದ್ದಿನ ಕಣ್ಣಿರಿಸಲಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ತಾತ್ಕಾಲಿಕ ಒಂದು ಕಂಟ್ರೋಲ್ ರೂಮನ್ನು ಕೂಡ ನಿರ್ಮಾಣ ಮಾಡಲಾಗಿರುತ್ತೆ. ಅದರ ಜೊತೆಗಾಗಿ ಡ್ರೋನ್ ಕ್ಯಾಮರಾಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಮೊಬೈಲ್ ಕಮಾಂಡೇಟರ್ ಸೆಂಟರ್ ಕೂಡ ಈ ಒಂದು ಪ್ರಮುಖ ಸ್ಥಳದಲ್ಲಿ ಇರಲಿದೆ. ಹಾಗೆಯೇ ಇಲ್ಲಿ 3000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ಒಂದು ನಿಯೋಜನೆ ಮಾಡಿಕೊಂಡು ಇಲ್ಲಿ ಏನು 31ರ ಮಧ್ಯರಾತ್ರಿಯಲ್ಲಿ ಒಂದು ನ್ಯೂ ಇಯರ್ನ ವೆಲ್ಕಮ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬರುವಂಥವರ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿಯ ಒಂದು ವ್ಯವಸ್ಥೆಗಳನ್ನ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುತ್ತೆ. ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಮಹಿಳೆಯರು ಇರ್ಬೋದು, ಜೊತೆಗೆ ಕುಟುಂಬಸ್ಥರು ಯಾರು ಬರ್ತಾರೆ ಇಲ್ಲಿ ನ್ಯೂ ಇಯರ್ನ ವೆಲ್ಕಮ್ ಮಾಡೋದಕ್ಕೆ ಅವರ ಒಂದು ಭದ್ರತೆಯ ದೃಷ್ಟಿಯಿಂದ ಒಂದು ಸೇಫ್ಟಿ ಐಲ್ಯಾಂಡ್, ಅಂದರೆ ಮಹಿಳೆಯರಿಗೆ ಸುರಕ್ಷತೆಯ ದೃಷ್ಟಿಯಿಂದ ಒಂದು ಸೇಫ್ಟಿ ಐಲ್ಯಾಂಡನ್ನು ಕೂಡ ನಿರ್ಮಾಣ ಮಾಡ್ಕೊಳ್ಳಲಾಗಿರುತ್ತೆ. ಹಾಗಾಗಿ ಸಾಕಷ್ಟು ಪೊಲೀಸರು ಕೂಡ ಮಹಿಳಾ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ಪೊಲೀಸರು ಕೂಡ ನಿಯೋಜನೆಯನ್ನು ಮಾಡಲಾಗಿರುತ್ತೆ. ಹಾಗೆಯೇ ಇಲ್ಲಿ ಸುಮಾರು 7ರಿಂದ 8 ಗಂಟೆಗೆ ಈ ಒಂದು MG ರಸ್ತೆ ಇರ್ಬೋದು, ಇಂದಿರಾನಗರ ರಸ್ತೆ ಇರ್ಬೋದು, ಇವೆಲ್ಲ ಪ್ರಮುಖ ರಸ್ತೆಗಳನ್ನು ಒಂದು ಬಂದ್ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಜನ ಕೂಡ ಇಲ್ಲಿ ಸೇರಿ ಒಂದು ನ್ಯೂ ಇಯರ್ ಅನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ತಾರೆ. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬರ್ತಕ್ಕಂತಹ ಸಾಕಷ್ಟು ಜನ ಏನಿದ್ದಾರೆ ಇವರೆಲ್ಲ ಭದ್ರತಾ ದೃಷ್ಟಿಯ ಜೊತೆಗೆ ಇಲ್ಲಿಂದ ತೆರಳುವಂಥ ವ್ಯವಸ್ಥೆಗಳು, ಜೊತೆಗೆ ಇವರು ತರ್ತಕ್ಕಂಥ ವಾಹನಗಳನ್ನು ಕೂಡ ಈ ಒಂದು ಪ್ರಮುಖ ಹಾಟ್ಸ್ಪಾಟ್ ರಸ್ತೆಗಳೇನಿದೆ ಈ ರಸ್ತೆಯ ಹೊರತುಪಡಿಸಿ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಸಂಚಾರಿ ಪೊಲೀಸರು ಮಾಡಿರುವಂಥದ್ದು. ಹಾಗೆಯೇ ಈ ಒಂದು ಪಾರ್ಟಿಯನ್ನು ಮುಗಿಸಿದ ನಂತರ ಕೆಲವರು ಪುಂಡರು ಒಂದು ವೀಲಿಂಗ್ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಬೆಂಗಳೂರಿನ ಪ್ರಮುಖ ಒಂದು ಫ್ಲೈಓವರನ್ನು ಕೂಡ ಬಂದ್ ಮಾಡಿ ಈ ಒಂದು ಸಕಲ ರೀತಿಯ ಒಂದು ಪೊಲೀಸ್ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಏನು ನ್ಯೂ ಇಯರ್ನ 2023 ಕಳೆದು ಏನು 2024 ಸಮೀಪಿಸ್ತಿದೆ, ಇದೆಲ್ಲರ 2023ರಲ್ಲಿ ನಡೆದಂತಹ ಕೈ ನೆನಪುಗಳು ಮರೆತು 2024 ಎಲ್ಲರ ಬಾಳಲ್ಲಿ ಸುಖ, ನೆಮ್ಮದಿ, ಸಂತೋಷವನ್ನು ನೀಡಲಿ ಅಂತಕ್ಕಂಥ ಆಶಯ ಕೂಡ ನಮ್ಮದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಭರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.